ಇನ್ನು ದೆಹಲಿಯಲ್ಲಿ ಮುಂದುವರೆದ ಸಂಪುಟ ವಿಸ್ತರಣೆಯ ಕಸರತ್ತು. ನಿಷ್ಠರಿಗೆ ಸಚಿವ ಸ್ಥಾನ ಕೊಡಿಸಲು ನಾಯಕರು ಜಟಾಪಟಿ ನಡೆಸಿದ್ದಾರೆ. ಈಗಾಗಲೇ ಬರಿಗೈಯಲ್ಲಿ ಡಿಕೆ ಶಿವಕುಮಾರ್ ಅವರು ವಾಪಸ್ಸಾಗಿದ್ದಾರೆ ದೆಹಲಿಯಿಂದ. ದೆಹಲಿಯಲ್ಲಿ ಮುಂದುವರೆದ ಸಂಪುಟ ವಿಸ್ತರಣೆಯ ಕಸರತ್ತು. ನಿಷ್ಠರಿಗೆ ಸಚಿವ ಸ್ಥಾನ ಕೊಡಿಸಲು ನಾಯಕರು ಜಟಾಪಟಿ ನಡೆಸಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಬರಿಗೈಯಲ್ಲಿ ಡೆಲ್ಲಿಯಿಂದ ವಾಪಸ್ಸಾಗಿದ್ದಾರೆ. ಎಲ್ಲರ ಮಧ್ಯೆ ಮೇಲುಗೈ ಸಾಧಿಸಿದ್ರ ಖರ್ಗೆ ಸುರ್ಜೇವಾಲಾ ಅನ್ನೋ ಪ್ರಶ್ನೆ ಮೂಡಿದೆ. ಈಗ ಸಂಪುಟಕ್ಕೆ ಸೇರುವವರು ಯಾರು ಸೋಮವಾರವೇ ತಿಳಿಯುತ್ತೆ. ಹಾಗಾದ್ರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಇದೇ ಸೋಮವಾರ ಸಂಜೆ 5 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೆ ಮಂತ್ರಿಮಂಡಲ ಸಿದ್ಧ ಆಗುತ್ತೆ. ಆದರೆ ದೆಹಲಿಯಲ್ಲಿ ಇನ್ನೂ ಕೂಡ ಸಂಪುಟ ವಿಸ್ತರಣೆಯ ಕಸರತ್ತು ಮುಗಿದಿಲ್ಲ. ನಿಷ್ಠರಿಗೆ ಸಚಿವ ಸ್ಥಾನ ಕೊಡಿಸಲು ನಾಯಕರು ಜಟಾಪಟಿ ನಡೆಸಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಯಿಂದ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಹಾಗಾದರೆ ಸಂಪುಟಕ್ಕೆ ಸೇರುವವರು ಯಾರು? ಸೋಮವಾರವೇ ಈ ಬಗ್ಗೆ ಅಧಿಕೃತವಾದಂಥ ಆದೇಶ ಬರುತ್ತೆ. ಸಸ್ಪೆನ್ಸನ್ನು ಮುಂದುವರಿಸಿದಂಥ ಹೈಕಮಾಂಡ್ ಖರ್ಗೆ ಮತ್ತು ಸುರ್ಜೇವಾಲಾಗೆ ಮೇಲುಗೈಯ. ಹಾಗಾದರೆ ಇನ್ನೂ ಸಸ್ಪೆನ್ಸ್ ಅಲ್ಲೇ ಇದೆ ಮಂತ್ರಿಮಂಡಲ. ಈಗಾಗಲೇ ಬೆಂಗಳೂರಿನಲ್ಲಿ ಕಾವೇರಿ ಕಿಚ್ಚು ಒಂದು ಕಡೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ ಇನ್ನೂ ಕೂಡ ಫೈನಲ್ ಆಗ್ತಾ ಇಲ್ಲ. ಇದೆಲ್ಲದರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಡೆಲ್ಲಿಯಿಂದ ಬರಿಗೈಯಲ್ಲೇ ವಾಪಸ್ಸಾಗಿದ್ದಾರೆ ಬೆಂಗಳೂರಿಗೆ. ಎಲ್ಲರ ಮಧ್ಯೆ ಮೇಲುಗೈ ಸಾಧಿಸಿದ್ರೆ ಹಾಗಾದರೆ ಖರ್ಗೆ ಸುರ್ಜೇವಾಲಾ ಅನ್ನೋ ಮಾತುಗಳು ತಿಳಿದು ಬರ್ತಾ ಇದೆ. ಹಾಗಾದರೆ ಡಿ ಕೆ ಸಂಪುಟಕ್ಕೆ ಸೇರುವವರು ಯಾರು? ಸೋಮವಾರವೇ ಈ ಬಗ್ಗೆ ಅಧಿಕೃತ ಆದೇಶ ಬರೋದಿದೆ. ಸಸ್ಪೆನ್ಸ್ ಆಗಿಯೇ ಉಳಿದಿದೆ ಇನ್ನೂ ಹೈಕಮಾಂಡ್ನ ಸಂಪುಟ ವಿಸ್ತರಣೆ. ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಒಂದು ಪಟ್ಟಿ ಸಲ್ಲಿಸಿದ್ರು, ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿ ಸಲ್ಲಿಸಿದ್ರು ತಮ್ಮ ಸಚಿವಾಕಾಂಕ್ಷಿಗಳದ್ದು. ಆದ್ರೀಗ ಖರ್ಗೆ ಮತ್ತು ಸುರ್ಜೇವಾಲಾ ಅವರು ಮೇಲುಗೈ ಸಾಧಿಸಿದಂತೆ ಕಾಣ್ತಾ ಇದೆ. ಹಠ ಹಿಡಿದು ಕೂತಿದ್ದಾರಂತೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯಗೆ ನಿರಾಸೆಯಾಗಿದೆ. ಪಟ್ಟಿಯನ್ನ ಮಂಡಿಸಿ ಇವರೇ ಮಂತ್ರಿ ಆಗಬೇಕು ಅಂದ್ರಂತೆ ಖರ್ಗೆ ಅವರು. ಅತ್ತ ಹೊಸಬರಿಗೆ ಮಣೆ ಹಾಕಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಿದು ಕೂತ್ರೆ, ಇತ್ತ ಖರ್ಗೆ ಅವರು ನಾನು ಹೇಳಿದವರು ಮಾತ್ರ ಈ ಮಂತ್ರಿ ಮಂಡಲದಲ್ಲಿ ಇರಬೇಕು ಅಂತ ಪಣ ತೊಟ್ಟು ಕೂತಿದ್ದಾರಂತೆ. ಆದರೆ ಕಲ್ಯಾಣ ಕರ್ನಾಟಕದ ಪರ ಬ್ಯಾಟ್ ಬೀಸಿದ್ದಾರಂತೆ ಖರ್ಗೆ ಅವರು. ಆದಷ್ಟು ಹೈದರಾಬಾದ್ ಕರ್ನಾಟಕದ ನಾಯಕರಿಗೆ ಒತ್ತು ಕೊಡೋಣ ಅಂತ ಖರ್ಗೆ ಅವರು ಒಂದು ಕಡೆ ಇದ್ದಾರೆ. ಇಬ್ಬರ ಮಧ್ಯೆ ಈಗ ಸಿದ್ದರಾಮಯ್ಯಗೆ ನಿರಾಸೆ ಆಗ್ತಾ ಇದೆ. ದೆಹಲಿಯಲ್ಲಿ 3 ರಿಂದ 4 ದಿನ ಕಾಯುವಂತೆ ಮಾಡಿ ನನ್ನ ಆಯ್ಕೆಯನ್ನ ವಿವರಿಸಲು ಸಮಯ ನೀಡುತ್ತಿಲ್ಲ ಅಂತ ಸಿದ್ದರಾಮಯ್ಯನವರು ನಿರಾಸೆಗೊಂಡಿದ್ದಾರೆ. ರಾಹುಲ್ ಗಾಂಧಿ ನಡವಳಿಕೆಗೆ ಸಿದ್ದರಾಮಯ್ಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೇಳಿದ 5 ಜನರಿಗೆ ಮಂತ್ರಿಗಿರಿ ಸಿಗಲೇಬೇಕು ಅಂತ ಖರ್ಗೆ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಸಲ್ಲಿಸಿದಂಥ ಪಟ್ಟಿಯಲ್ಲಿ ರಾಹುಲ್ ಗಾಂಧಿಯವರು ಯಾವುದೇ ನಾಯಕನಿಗೆ ಪಟ್ಟ ನೀಡೋ ಹಾಗೆ ಕಾಣ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು. ಅತ್ತ ಹೊಸಬರಿಗೆ ಡಿ ಕೆ ಶಿವಕುಮಾರ್ ಅವರು ಮಣೆ ಹಾಕಲಿಕ್ಕೆ ನಿಂತಿದ್ದಾರೆ. ಪಕ್ಷದ ಬಲವರ್ಧನೆಗಾಗಿ ಯುವಕರಿಗೆ ಡಿ ಕೆ ಶಿವಕುಮಾರ್ ಅವರು ಮಣೆ ಹಾಕಿದ್ರು. 2028ರ ಚುನಾವಣೆಯನ್ನು ತಲೆಯಲ್ಲಿಟ್ಟುಕೊಂಡು ಯುವಕರಿಗೆ ಮಣೆ ಹಾಕಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದರು. ಆದರೆ ಖರ್ಗೆ ಸಾಹೇಬರು ಕಲ್ಯಾಣ ಕರ್ನಾಟಕ ಭಾಗದ ನಾಯಕರಿಗೆ ಜಾಸ್ತಿ ಒತ್ತು ನೀಡೋಣ ಅನ್ನೋ ನಿಟ್ಟಿನಲ್ಲಿ ಈಗ ಹಠ ಹಿಡಿದು ಕೂತಿದ್ದಾರಂತೆ. ನನ್ನ ಆಯ್ಕೆಯನ್ನು ವಿವರಿಸಲು ಸಮಯ ನೀಡುತ್ತಿಲ್ಲ ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ನಿರಾಸೆಗೊಂಡಿದ್ದಾರೆ. ರಾಹುಲ್ ಗಾಂಧಿಯ ಈ ನಡವಳಿಕೆಗೆ ಸಿದ್ದರಾಮಯ್ಯನವರು ನಿರಾಸೆ ಆಗಿದ್ದಾರೆ. ನಾನು ಹೇಳಿದ 5 ಜನರಿಗೆ ಮಂತ್ರಿಗಿರಿ ಸಿಗಲೇಬೇಕು ಅಂತ ಖರ್ಗೆ ಅವರು ಹಠ ಹಿಡಿದಿದ್ದಾರೆ. ಪಟ್ಟಿಯನ್ನು ಮಂಡಿಸಿ ಇವರೇ ಮಂತ್ರಿ ಆಗಬೇಕು ಅಂದ್ರಂತೆ. ಅತ್ತ ಹೊಸಬರಿಗೆ ಮಣೆ ಹಾಕಬೇಕು ಡಿ ಕೆ ಶಿವಕುಮಾರ್ ಹಠ ಹಿಡಿದಿದ್ದಾರೆ. ಇತ್ತ ಖರ್ಗೆ ಅವರು ನಾ ಹೇಳಿದ 5 ಜನರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ ಒಂದು ಕಡೆ. ಇದರ ಮಧ್ಯೆ ಈಗ ಸಿದ್ದರಾಮಯ್ಯನವರಿಗೆ ನಿರಾಸೆ ಆಗಿದೆ. ಪಟ್ಟಿಯನ್ನ ಅಂತಿಮಗೊಳಿಸುತ್ತಿದ್ದವರು ಯಾರು? ರಾಹುಲ್, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ. ಸಿದ್ದರಾಮಯ್ಯಗೆ ಈಗ ಬೇಸರ ವ್ಯಕ್ತವಾಗಿದೆ. ಇದುವರೆಗೂ 5 ರಿಂದ 6 ಸ್ಥಾನಗಳ ಬಗ್ಗೆ ಅಸ್ಪಷ್ಟತೆ ಇದೆ. ಉಳಿದ ಹುದ್ದೆಗಳು ಸ್ಪೀಕರ್ ಹುದ್ದೆಯ ಬಗ್ಗೆ ಒಮ್ಮತ ಇದೆ. ಬಸವರಾಜ ರಾಯರೆಡ್ಡಿ ಸ್ಪೀಕರ್ ಆಗೋದು ಫಿಕ್ಸ್. ಹಾಗಾದ್ರೆ ಬಸವರಾಜ ರಾಯರೆಡ್ಡಿ ಸ್ಪೀಕರ್ ಆಗೋದು ಫಿಕ್ಸ್. ಪಟ್ಟಿಯನ್ನ ಅಂತಿಮಗೊಳಿಸುತ್ತಿದ್ದವರು ಯಾರು?
ರಾಹುಲ್, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಹಾಗೂ ಸಿದ್ದರಾಮಯ್ಯಗೆ ಈಗ ಬೇಸರ. ಸುರ್ಜೇವಾಲಾ ಮತ್ತು ಖರ್ಗೆಗೆ ಮೇಲುಗೈ ಸಾಧಿಸಿದಂತಾಗಿದೆ. ಸಿದ್ದರಾಮಯ್ಯನವರಿಗೆ ನಿರಾಸೆ ಆಗಿದೆ. ಇದುವರೆಗೂ 5ರಿಂದ 6 ಸ್ಥಾನಗಳ ಬಗ್ಗೆ ಅಸ್ಪಷ್ಟತೆ ಇದೆ. ಹಾಗಾದ್ರೆ ಬಸವರಾಜ ರಾಯರೆಡ್ಡಿ ಅವರು ಸ್ಪೀಕರ್ ಆಗ್ತಾರಾ? ಈಗ ಸದ್ಯದ ಕುತೂಹಲ. ದೆಹಲಿಯಲ್ಲಿ ಇನ್ನೂ ಕೂಡ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಇನ್ನೂ ಕೂಡ ಫೈನಲ್ ಆಗ್ತಾ ಇಲ್ಲ. ಖರ್ಗೆ ಅವರು ಒಂದ್ ಕಡೆ ನಾನು ಹೇಳಿದವರೇ ಮಂತ್ರಿ ಆಗಬೇಕು ಅಂತ ಒಂದ್ ಕಡೆ ಆದ್ರೆ, DK ಶಿವಕುಮಾರ್ ಅವರು ಯುವಕರಿಗೆ ಮಣೆ ಹಾಕೋಣ ಅಂತ ಅವರು ಒಂದ್ ಕಡೆ ಹಠ ಹಿಡಿದು ಕೂತಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಸಲ್ಲಿಸಿದಂಥ ಪಟ್ಟಿಯಲ್ಲಿ ಯಾರಿಗೂ ಕೂಡ ನಾಯಕನ ಸ್ಥಾನ ಸಿಗ್ತಾ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿ ವಿರುದ್ಧ ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.